ತಗೊಂಡಿದ್ದೆ ಚಿಕ್ಕ ಟ್ರೈಪೋಡ್, ಅದ್ರದ್ದು ಇದು ಕಿತ್ತಾಕೋಗ್ಬಿಟ್ಟೆ ಗೈಸ್. ಗಲೀಜ್ ಗಬ್ಬು ನನ್ನ ಮಗ ಇವನು. ನಿಜವಾಗ್ಲೂ ಗಾಡ್ ಪ್ರಾಮಿಸ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಲ್ಲ, ನೆಕ್ಸ್ಟ್ ಲೆವೆಲ್ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿದ್ದೀನಿ ಗೈಸ್. ಹಾಯ್ ಹಲೋ ಅವ್ರಿಗೆ ನಮಸ್ಕಾರ, ನಾನು ನಿಮ್ಮಕ್ಕಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈಗ ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ತಿಂಡಿಗೆ ಏನಾದರೂ ಮಾಡ್ಕೊಂಡು ತಿಂದು ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ತೊಳೆದಿರೋ ಬಟ್ಟೆನ ಒಗ್ದಿಟ್ಟಿದ್ದಾರೆ ನಮ್ಮಮ್ಮ. ಬಟ್ಟೆನೆಲ್ಲ ಜೋಡಿಸ್ಬೇಕು. ಪರವಾಗಿಲ್ಲ, ನೀಟಾಗಿದ್ದೆ, ಅದಕ್ಕೆ ಹಾಗೆ ಮೇಲೆಲ್ಲ ಸ್ವಲ್ಪ ಬಟ್ಟೆ ಜೋಡಿಸ್ಬೇಕು. ಅದೆಲ್ಲ ಮುಗಿಸ್ಕೊಂಡು ಹಾಗೆ ಇವತ್ತಿಂದು ನಾರ್ಮಲ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆ್ಯಕ್ಚುಲಿ ನಾನು ಇನ್ನು ಮುಂದೆ ಹೋಮ್ ಮೇಡ್ ಲಿಪ್ಸ್ಟಿಕ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೇನಂತೀರಾ? ಈಗ ಜಸ್ಟ್ ಲಿಪ್ ಬಾಮ್ ಹಚ್ಚಿದ್ದೀನಿ. ಏನಕ್ಕೆ ನಾನು ಹಾಗೆ ಹೇಳಿದೆ ಅಂತಂದರೆ, ಫಸ್ಟ್ ಎಲ್ಲ ನನ್ನ ತುಟಿ ಒಂಥರ ಬ್ರೌನ್ ಇತ್ತು, ಪಿಂಕ್ ಅಲ್ಲ, ಬ್ರೌನ್ ಇತ್ತು. ಬಟ್ ಇವಾಗ ಒಂದು ಸ್ವಲ್ಪ ಬ್ಲ್ಯಾಕ್ ಆದಂಗೆ ಅನ್ನಿಸ್ತಾ ಇದೆ ಲಿಪ್ಸ್ಟಿಕ್ ಹಚ್ಚಿ. ಸೊ ಹಾಗಾಗಿ ಹೋಮ್ ಮೇಡ್ ಲಿಪ್ಸ್ಟಿಕ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಹೋಮ್ ಮೇಡ್ ಲಿಪ್ಸ್ಟಿಕ್ನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಒಂದ್ಸಲ ಟ್ರೈ ಮಾಡಿದ್ದೆ ನಾನು. ಅದನ್ನು ಹಾಕಿದ್ದೆ ಕೂಡ, ಆಮೇಲೆ ಸಮ್ ರೀಸನ್ಸ್ ಕೆಲವೊಂದು ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ಸೊ ಈಗಿನ ಒಂದ್ಸಲ ಟ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಮಾಡಿದ್ರೆ ಡೆಫಿನೆಟ್ಲಿ ಅದನ್ನು ವಿಡಿಯೋ ಮಾಡ್ತೀನಿ. ಗೈಸ್, ಆ್ಯಕ್ಚುಲಿ ಇವತ್ತು ತಾಳಿಪಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಬರೀ ಏನಕ್ಕೆ ಅಂತಂದರೆ ನುಗ್ಗೆ ಸೊಪ್ಪಿತ್ತು. ಸೊ ಹಾಗಾಗಿ ನನಗೆ ಇದ್ರದ್ದು ಪಲ್ಯ ತಿನ್ನೋಕೆ ಇಷ್ಟ. ಸೊ ಪಲ್ಯ ಬಿಟ್ಟು ಏನಾದರೂ ಹೊಸದಾಗಿ ಟ್ರೈ ಮಾಡೋಣ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಮಾತ್ರ ಹಾಕ್ಬಿಟ್ಟು ತಾಳಿಪಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಅದನ್ನು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಉಪ್ಪು ಮತ್ತು ಖಾರ, ಇಷ್ಟೇ, ಇನ್ನೇನು ತೊಗೊಂಡಿಲ್ಲ. ಮತ್ತು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಷ್ಟೇ ಗೈಸ್. ಬರೀ ಜಸ್ಟ್ 1 2 3 4 5 ಐಟಮ್ಸಲ್ಲಿ ತಾಳಿಪಟ್ಟು ಮುಗ್ದೋಗ್ಬಿಡುತ್ತೆ. ಉಪ್ಪು, ಖಾರ, ಅಕ್ಕಿ ಹಿಟ್ಟು, ಈರುಳ್ಳಿ ಮತ್ತು ಸೊಪ್ಪು. ಅದಕ್ಕೆ ನೋಡೋಣ, ಇದನ್ನು ಏನು ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಅಂದ್ಕೊಂಡೆ. ಇನ್ನೇನು ಇದೆಯಲ್ಲ ಅಂತ ಅಂದ್ಬಿಟ್ಟು, ಓಕೆ ಇದೆ ಚೆನ್ನಾಗಾಗುತ್ತೆ, ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡುವ. ಆ್ಯಂಡ್ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಗೈಸ್, ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಗೈಸ್ ಎಲ್ಲ ಸೈಡಿಗೆ ತಿರ್ಕೊಬಿಡ್ತೀನಿ. ಇವಾಗ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಆನಿಯನ್ಸ್ನ, ಫುಲ್ ಚಿಕ್ಕಗೆ. ತಾಳಿಪಟ್ಟು ಇಸ್ ಲೈಕ್ ನೇಮ್ ಅಷ್ಟೇ, ಆ ಥರ ನಾರ್ಮಲ್ ಆಗಿ ಈ ಅಕ್ಕಿ ರೊಟ್ಟಿ ಮಾಡಿದ್ರೆ ಹೇಗಿರುತ್ತೆ ಅದೇ ಥರ ಸೇಮ್ ಇರುತ್ತೆ ಅಷ್ಟೇ. ಫುಲ್ ಸಣ್ಣ ಕಟ್ ಮಾಡ್ಕೊತೀನಿ ಗೈಸ್, ಬಿಕಾಸ್ ನೀಟಾಗಿ ಅದು ಬೇಯಬೇಕು ಅಂತ ಅಂದ್ಬಿಟ್ಟು. ಈಗ ನುಗ್ಗೆ ಸೊಪ್ಪನ್ನ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಗೈಸ್, ತೊಳ್ಕೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಸಣ್ಣಗೆ ಇದನ್ನು ಕಟ್ ಮಾಡ್ಕೊತೀನಿ ಇವಾಗ. ಇದು ತುಂಬ ಹೆಲ್ತಿಗೆ ಒಳ್ಳೇದು ನುಗ್ಗೆ ಸೊಪ್ಪು, ಕಣ್ಣಿಗೆ ಒಳ್ಳೆಯದು. ಸೊ ಹಾಗಾಗಿ ತಿನ್ನಬೇಕು ಗೈಸ್, ಎಲ್ಲರೂ ತಿನ್ನಬೇಕು. ಇದನ್ನು ಎಷ್ಟಾಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು. ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋದ್ರ ಮಧ್ಯೆ ಸ್ವಲ್ಪ ಚಿಯಾ ಸೀಡ್ಸು ನಾನು ನೆನೆಸಿರ್ತೀನಿ ಗೈಸ್. ಒಂದು 15 ಮಿನಿಟ್ಸ್ ಸಾಕು ನೆನೆಸಿರ್ತೀನಿ. ಬಿಕಾಸ್ ಇವತ್ತು ಬೆಳಗ್ಗೆನೇ ಎದ್ದು ಬೇರೆ ಏನೇನೋ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟೆ. ಸೊ ಏನು ಕುಡ್ದಿಲ್ಲ, ಹಂಗೆ ನೆನೆಸಿರುತ್ತೆ. ಎಸ್, ನೆನೆಸಿಟ್ಟಿದ್ದೀನಿ. ಅದು ನೀಟಾಗಿ ನೆನ್ಕೊಳ್ಳಿ. ಅಷ್ಟರಲ್ಲಿ ನಾನು ಇದನ್ನೆಲ್ಲ ಕಟ್ ಮಾಡಿ ಮಿಕ್ಸ್ ಮಾಡಿ ಅದೆಲ್ಲ ಮಾಡೋಷ್ಟರಲ್ಲಿ ಅದು ಆಗೋಗ್ಬಿಟ್ಟಿರುತ್ತೆ. ಎಸ್ ಗೈಸ್, ಕಂಪ್ಲೀಟ್ ಎಲ್ಲ ಚಾಪಿಂಗ್ ಮುಗ್ದಿದೆ. ಇದಕ್ಕೆ ಆ್ಯಕ್ಚುಲಿ ಕ್ಯಾರೆಟ್ ಮತ್ತು ಸಬ್ಬಾಕ್ಸಿ ಸೊಪ್ಪು
ಅಕ್ಕಿ ಮತ್ತೆ ಇನ್ನೂ ಏನೇನಾದ್ರೂ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಕುಕುಂಬರ್ ಆ್ಯಡ್ ಮಾಡೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ನನಗೆ ಇದು ನುಗ್ಗೆ ಸೊಪ್ಪು ಇರೋದ್ರಿಂದ ಏನೂ ಆ್ಯಡ್ ಮಾಡೋದು ಬೇಡ ಅನ್ನಿಸ್ತದೆ. ಸೊ ಹಾಗಾಗಿ ಈ ಅಕ್ಕಿ ಹಿಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿರೋ 2 ಆನಿಯನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕೈಯಾಗ ಒಂದು ಸ್ವಲ್ಪ ಹಿಂಗೆ ಇದು ಮಾಡಿಬಿಡಿ ಕೈಯಲ್ಲಿ. ಅವಾಗ ನೀಟಾಗಿ ಬಿಟ್ಕೊಳ್ಳುತ್ತೆ ಎಲ್ಲ, ಬಿಡಿ ಬಿಡಿ ಆಗುತ್ತೆ ಅಂತ. ಸ್ವಲ್ಪನೇ ಅಕ್ಕಿ ತೊಗೊಂಡಿದ್ದೀನಿ ಬಿಕಾಸ್ ಸೊಪ್ಪು ಜಾಸ್ತಿ ಇರಲಿ ಅಂತ ಅಂದ್ಬಿಟ್ಟು. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಗೈಸ್, ಗೊತ್ತಿಲ್ಲ ಇವಾಗ ಹಿಂಗೆ ಬರ್ತಿದೆ ಕ್ಯಾಮ್ರಾ ಅಂತ. ಒನ್ಸ್ ಚೆಕ್ ಮಾಡಿಬಿಡುವ. ಇಟ್ಸ್ ಓಕೆ, ಪರವಾಗಿಲ್ಲ. ಆ್ಯಂಡ್ ಕಟ್ ಮಾಡಿ ಇಟ್ಕೊಂಡಿರೋವಂಥ ನುಗ್ಗೆ ಸೊಪ್ಪು, ಇದನ್ನು ಅಷ್ಟೇ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಫಸ್ಟು ನೀರು ಹಾಕದೆ ಮಿಕ್ಸ್ ಮಾಡ್ಕೊಳ್ಳಿ, ಬಿಕಾಸ್ ಇದು ಸೊಪ್ಪು ತೊಳೆದಿದ್ನಲ್ಲ, ತೊಳೆದಿರೋದ್ರ ನೀರು ಮತ್ತು ಆನಿಯನ್ಸ್ ನೀರು ಬಿಟ್ಕೊಳ್ಳುತ್ತೆ. ಅದೆಲ್ಲ ಹಾಗೆ ಲೈಕ್ ನೀರು ಗೊತ್ತಾಗಲ್ಲ. ಇವಾಗ ನೀರು ಹಾಕೊಂಡ್ಬಿಟ್ರೆ ತೆಳುವಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆಮೇಲೆ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಬೇಕಾದರೆ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ನೀರನ್ನ ನೋಡಿ ಹಾಕೋಬೋದು ನಾವು. ಕರೆಕ್ಟಾಗಿ ತೊಗೊಂಡಿದ್ದೀನಿ ಗೈಸ್ ಮೆಜರ್ಮೆಂಟ್. ಸೊಪ್ಪೆಲ್ಲ ನೀಟಾಗಿ ಮಿಕ್ಸ್ ಮಾಡೋ ಅಷ್ಟೇ, ಅಂದರೆ ಸೊಪ್ಪು ಎಷ್ಟಿದೆ ಅದಕ್ಕೆ ತಕ್ಕಂಗೆ ತೊಗೊಂಡಿದ್ದೀನಿ. ಸೊ ಈಗ ಇದಕ್ಕೆ ಉಪ್ಪು ಮತ್ತು ಖಾರ ಆ್ಯಡ್ ಮಾಡೋಣ. ನಾನು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ, ಅದ್ರ ಬದಲು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಉಪ್ಪು ಹಾಕೊಳ್ಳುವ. ದೆನ್ ಖಾರದ ಪುಡಿ, ಸ್ವಲ್ಪ ನಾನು ಖಾರ ಜಾಸ್ತಿನೇ ಹಾಕೋತೀನಿ ಬಿಕಾಸ್ ನನಗೆ ಯೂಶಲಿ ಖಾರ ಇಷ್ಟ. ಸೊ ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಆದಮೇಲೆ ಬೇಕಾದರೆ ಟೇಸ್ಟ್ ಸ್ವಲ್ಪ ತಗೊಂಡು ನೋಡಿ, ಉಪ್ಪು ಏನಾಗಿದೆ ಖಾರ ಏನಾಗಿದೆ ಅಂತ ಗೊತ್ತಾಗುತ್ತೆ. ಈ ಪಾತ್ರೆಯಲ್ಲಿ ಕಷ್ಟ ಆಗ್ತಿದೆ ಗೈಸ್, ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕೊಂಡ್ಬಿಡ್ತೀನಿ. ಮಿಕ್ಸ್ ಮಾಡೋದಕ್ಕೆ ಕಷ್ಟ ಅನ್ನಿಸ್ತಿದೆ ಅಷ್ಟೇ. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಈಗ ಬೇಕಿದ್ರೆ ನೀವು ನೀರನ್ನ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ನೀಟಾಗಿ ಹಾಕೊಬಹುದು. ನೋಡಿ ಫುಲ್ ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ. ಈಗ ನಾನು ಇದಕ್ಕೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತೇನೆ. ನೀರು ಜಾಸ್ತಿ ಇದ್ರೆ ಬೇಕಂದ್ರೆ ನಾನು ಅಕ್ಕಿ ಹಿಟ್ಟನ್ನ ಹಾಕೋಬಹುದು ಗೈಸ್. ಬಟ್ ಏನಾಗುತ್ತೆ ಅಂತಂದ್ರೆ ಈ ಮಿಕ್ಸಿಂಗ್ ಇವಾಗ ನೀಟಾಗಿದೆ, ಈಗ ಮತ್ತೆ ಎಕ್ಸ್ಟ್ರಾ ಅಕ್ಕಿ ಹಿಟ್ಟು ಹಾಕಿದ್ರೆ ಅದೇ ಜಾಸ್ತಿ ಆಗ್ಬಿಡುತ್ತೆ ಈ ಸೊಪ್ಪುಗಿಂತ. ಸೊ ಹಾಗಾಗಿ ಸ್ವಲ್ಪನೇ ನೋಡ್ಬಿಟ್ಟು ಹಾಕೋತಾ ಇದ್ದೀನಿ ಗೈಸ್. ಈಗ ಒಂದು ಫುಲ್ ಬೇಜಾರಿನ ವಿಷಯ ನಡೀತು. ಏನಪ್ಪ ಅಂತಂದರೆ ನಾನು ತೊಗೊಂಡಿದ್ದೆ ಚಿಕ್ಕ ಟ್ರೈಪೋಡ್, ಅದರದ್ದು ಇದು ಕಿತ್ತಾಕೋಗ್ಬಿಟ್ಟೆ ಗೈಸ್. ಜಸ್ಟ್ ಹಿಂಗೆ ಮೇಲೆ ಹಿಂಗೆ ಎಳಿಯೋಣ ಅಂತ ಹೋದೆ, ಕಿತ್ತೋಗ್ಬಿಡ್ತು. ಇದ್ದಿದ್ದೆ ಒಂದು, ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಅದು ಎಷ್ಟು ನಿಲ್ಸಕ್ಕೆ ಟ್ರೈ ಮಾಡಿದ್ರು ಅದಿಲ್ಲದೆ ನಿಲ್ತಾ ಇಲ್ಲ. ಸಪೋರ್ಟ್ ಇರಲೇಬೇಕದು. ಬೇಜಾರಾಗ್ತದೆ ಗೈಸ್. ಟ್ರೈಪೋಡ್ ಕಿತ್ತಾಕೊಂಬಿಟ್ಟೆ ಹಿಂಗೆ ಹೇಳಿದೆ, ಅದು ಇದು ಬೆಂಕಿ ತೊಗ್ಬಿಡ್ತು, ನಿಲ್ಸಕ್ಕಾಗ್ತಿಲ್ಲ ಈಗ. ಇಲ್ಲಲ್ಲ ಬಿಚ್ಚಕ್ಕಲ್ಲ, ಇಲ್ಲಿ ತಗೊಂಬಂದು ಇಲ್ಲಿ ಕೈಯಲ್ಲಿ ಇದನ್ನ ಇಟ್ಕೊಂಡಿದ್ದೆ, ಇದ್ರದ್ದೆಲ್ಲ ಕಲ್ಸಿದ್ದಾಗಿತ್ತು. ಹಿಂಗೆ ಇಟ್ಕೊಂಡೆ, ಇದು ಬಟ್ಟಲ್ಲಿ ಹಿಂಗೆ ಎತ್ತಕ್ಕೆ ಹೋದೆ, ಕಿತ್ತೋಗ್ಬಿಡ್ತು. ಸರಿ ಮಾಡೋಕ್ಕಾಗಲ್ಲಮ್ಮ, ಅದು ಮುರಿದೋಗಿರೋದದು. ಅದನ್ನ ಅಂಟ್ಸೋಕ್ಕೂ ಆಗಲ್ಲ ಗೈಸ್, ಅಂಟಿಸಿದ್ರೆ ಅದು ಮೂವ್ಮೆಂಟ್ ಆಗೋದಿಲ್ಲ. ನಾನು ಅನ್ಕೊಂತಿದ್ದೆ ಹೊಸದು ತಗೋಬೇಕು, ಅಲ್ಲಿವರೆಗೂ ಆದರೂ ಅಟ್ಲೀಸ್ಟ್ ಇರಲಿ ಅಂತ. ಬಟ್ ಹಿಂಗಾಗೋಯ್ತು. ಆಯ್ತಾ ಆಯ್ತಾ ಅಂದ್ರೆ ತೂಕ ಜಾಸ್ತಿ ಬಿಟ್ಟರೆ ಆಬ್ವಿಯಸ್ಲಿ ತೂಕ ಬಿದ್ದೇ ಬೀಳುತ್ತೆ.
ಇಲ್ಲ ಗೈಸ್, ಜಸ್ಟ್ ನಿಂತ್ಕೊಳ್ಳುತ್ತಷ್ಟೆ. ಖುಷಿ ಆಗ್ಬಿಡ್ತು ಆಯ್ತೇನು ಅಂತ. ಒಂದು ಸ್ವಲ್ಪ ಸಪೋರ್ಟಿಗಾದರೆ ಸಾಕು ಇವಾಗ ಇದೊಂದು ವಿಡಿಯೋಗೆ, ಇಲ್ಲಾಂದರೆ ಹಿಂಗೆ ವಿಡಿಯೋ ಮಾಡಬೇಕಾಗುತ್ತೆ. ನೋಡಿ ನಮ್ಮ ಸೈಂಟಿಸ್ಟ್ ತಲೆ ಏನೋ ಮಾಡಿದೆ. ನೋಡೋಣ. ಅದೇ ಇವಾಗ ಮಾಡಬೇಕು ಅಷ್ಟೇ. ಇದು ನೆನೆಸಿಟ್ಟಿದ್ದೀನಿ. ಇದನ್ನ ಒಬ್ಬಟ್ಟು ಥರ ತೊಟ್ಬಿಟ್ಟು ಹಾಕೋದಷ್ಟೇ. ಬಿಕಾಸ್ ಕೆಲವರು ಹೆಂಚಿನ ಮೇಲೆ ತೊಡ್ತಾರೆ, ನನಗೆ ತಟ್ಟಕ್ಕೆ ಬರೋದಿಲ್ಲ. ಸೊ ಏನಾದರೂ ಪೇಪರ್ ಹಾಕ್ಕೊಂಡು ನೀಟಾಗಿ ತಟ್ಬಿಟ್ಟು ಹಾಕ್ತೀನಿ. ಈಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹುಳಿ ಇಡುವ. ಇಲ್ಲೇ ನಮ್ಮ ಗಿಡದ ಕಿತ್ಕೊಂಡೋಗಿ ಹಾಕೋದು. ಯಾವುದು ದಪ್ಪದು ಕಾಣಿಸ್ತಿಲ್ಲ ಗೈಸ್, ಎಲ್ಲ ಚಿಕ್ಕ ಚಿಕ್ಕದೇ ಐತೆ. ಯಾವುದೂ ಕಾಣಿಸ್ತಿಲ್ಲ. ಮೇ ಬಿ ಸಿಕ್ತು ಗೈಸಿ. ಏಯ್ ಸುಮ್ಮನೆ ಇರೋ ನೀನು. ಇವನ್ ನೋಡ್ರಿ, ಗಲೀಜ್ ಗಬ್ಬು ನನ್ನ ಮಗ ಇವನು, ಗಬ್ಬು ನನ್ನ ಮಗ. ಏಯ್ ಹೋಗ ಗೈಸ್. ಇವಾಗ ಒಂದು ದಪ್ಪದ ಸಿಕ್ಕಿತ್ತು. ಅಯ್ಯೋ ಬಂತು ಗೈಸ್. ಇದನ್ನ ತಗೊಂಡೋಗಿ, ಇದು ಸ್ವಲ್ಪ ಚಿಕ್ಕದೇನೆ, ತಗೊಂಡೋಗಿ ಇದನ್ನ ಹಿಂಡುವ. ಸೀರೆದು ಕವರ್ ಎತ್ಕೊಂಡು ಬರ್ತಾ ಇದ್ದೀನಿ. ಅದನ್ನ ನೀಟಾಗಿ ಕವರ್ ಮೇಲೆ ನೀಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಈಗ ಸ್ಟಾರ್ಟ್ ಮಾಡ್ಕೊಳ್ಳುವ. ನೀಟಾಗಿ ಆಗಿದೆ ಗೈಸ್. ಇದು ನೋಡಿದ್ರೆ ಈ ಬೋಂಡ ಮಾಡ್ತೀವಲ್ಲ ಆ ಥರ ಹಸಿಟ್ಟು ಫೀಲ್ ಕೊಟ್ಟಿದೆ. ಬೇಡ ಹಾಕೊತಾ ಇದ್ದೀನಿ ಸ್ವಲ್ಪ. ಅಯ್ಯೋ ಇದೆಲ್ಲ ಬಿದ್ದೋಯ್ತು. ಏನೂ ಮಾಡೋಕ್ಕಾಗಲ್ಲ ಗೈಸ್, ಕೈಯಲ್ಲಿ ಹಿಡ್ಕೊಂಡೆ ಮಾಡಬೇಕು. ಅದು ಸ್ವಲ್ಪನೂ ಕೂರ್ತಾ ಇಲ್ಲ. ಸೊ ಏನಾದರೂ ಒಂದು ಒಳ್ಳೇದು ಮಾಡೋಣ ಅಂತಂದರೆ ಇಂಥದ್ದು ಏನಾದರೂ ಒಂದು ಆಗ್ತಾ ಇರುತ್ತೆ. ಇವಾಗ ತೊಗೊಂಡು ಮಾಡೋಣ ಬನ್ನಿ. ಜಾಸ್ತಿನೇ ತೊಗೋಬೋದು. ಇದು ಲೈಕ್ ರೊಟ್ಟಿ ಟೈಪ್ ಅಲ್ವಾ, ಗೊತ್ತಿಲ್ಲ ಹೆಂಗೆ ಬರುತ್ತಂತ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಬಟ್ ತಿಂದಿದ್ದೀನಿ ನಾನು. ಇಷ್ಟದ್ದು ಏನು ದಪ್ಪ ಬರಲ್ಲ ನಾನು ಮಾಡ್ತಾರೋ ಅಷ್ಟು. ಅದನ್ನು ತೆಳ್ಳ ಮಾಡ್ಬೇಕೀಗ ನಾನು. ಮೇ ಬಿ ಇದಕ್ಕೆ ಆಯಿಲ್ ಹಾಕ್ತಾರೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ನೋಡೋಣ, ನಾನು ಹಂಗೆ ಟ್ರೈ ಮಾಡೋಣ. ಆಯಿಲ್ ಹಾಕ್ದೇ ಟ್ರೈ ಮಾಡೋಣ, ಹೆಂಗೆ ಬರುತ್ತೆ ನೋಡೋಣ. ಇದೇನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ನೆಕ್ಸ್ಟ್ ಮಿಕ್ಕಿದೆಲ್ಲ ಆಯಿಲ್ ಹಾಕಿ ಟ್ರೈ ಮಾಡ್ತೀನಿ. ಇಂಥ ಬುದ್ಧಿವಂತೆ ಅಂತಂದರೆ ತವಾ ಬಿಸಿ ಆಗೋಕ್ಕೆ ಇಟ್ಟಿಲ್ಲ ನಾನು. ಒಂದೊಂದ್ಸಲ ಜಾಸ್ತಿ ಮೈಂಡ್ ವರ್ಕ್ ಆಗಿಬಿಡುತ್ತೆ ನಂದು, ಅವಾಗ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಹೇಳಿದ್ವಾಗ ಜಾಸ್ತಿ ಮೈಂಡ್ ವರ್ಕ್ ಆಗಿಬಿಡುತ್ತೆ ನಂದು, ಅವಾಗ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಇವಾಗ ಅದು ಬಿಸಿಯಾಗಿದ ತಕ್ಷಣ ಇದನ್ನ ಹಾಕೋಣ. ಅಷ್ಟರಲ್ಲಿ ನೆನೆಸಿಟ್ಟಿರುವಂಥ ಚಿಯಾ ವಾಟರ್ ಕುಡಿಯುವ. ನೀಟಾಗಿ ಆಗಿದೆ ಗೈಸ್. ಅದಕ್ಕೊಂದು 15 ಮಿನಿಟ್ಸ್ ಎಲ್ಲ ಸಾಕು. ಗೈಸ್ ಇವಾಗ ಹೆಂಚು ಕಾಯ್ದಿದೆ, ನೀಟಾಗಿ ಹಾಕೋಣ. ಓ ಮಧ್ಯ ಕಿತ್ಕೊಂತು ಸ್ವಲ್ಪ, ಇಷ್ಟು ಕಿತ್ಕೊಂಡು ಅಲ್ಲೇ ಉಳಿದೋಯ್ತು ಗೈಸ್. ಮೇ ಬಿ ಆಯಿಲ್ ಹಾಕ್ಬೇಕಂತ ಅನ್ಸುತ್ತೆ. ನೋಡೋಣ, ಆಯಿಲ್ ಹಾಕಿ ಒಂದ್ಸಲಿ ಟ್ರೈ ಮಾಡೋಣ. ಆಯ್ತಾ ಗೈಸ್, ಇನ್ನೂ ಬೇಯಬೇಕು ಅನಿಸುತ್ತೆ. ಬಟ್ ಸ್ಮೆಲ್ ಚೆನ್ನಾಗಿದೆ ಅಲ್ವಾ? ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ಯಾರು ನೆನೆಸ್ಕೊತವ್ರೆ, ಇದ ಬೈಕೊತವ್ರೆ, ಬಿಕ್ಲಿಕ್ಕೆ ಬರ್ತಾಯಿದೆ. ವಾವ್, ಚೆನ್ನಾಗಿ ಬಂದಿದೆ ಗೈಸ್. ಇದು ಸ್ವಲ್ಪ ಮುರಿದೋಗಿದೆ, ಬಿಟ್ಟರೆ ಚೆನ್ನಾಗಿ ಬಂದಿದೆ. ಈಗ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಟ್ರೈ ಮಾಡೋಣ. ಸ್ವಲ್ಪ ಚಿಕ್ಕದಾಗಿ ತೊಗೊಂಡಿದ್ದೀನಿ ಗೈಸ್, ಬಿಕಾಸ್ ಅದು ಕಿತ್ತೋಗ್ಬಿಡ್ತಲ್ಲ, ಹಂಗೆ ಕಿತ್ತೋಗುತ್ತೆ ಅಂತ. ಚಿಕ್ಕದಾದ್ರೂ ಪರವಾಗಿಲ್ಲ, ನೀಟಾಗಿ ಬರಲಿ ಅಂತ ಅಂದ್ಬಿಟ್ಟು. ಆನಿಯನ್ಸ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್, ಬಿಕಾಸ್ ಇದು ಆನಿಯನ್ಸ್ ಹಿಂಗೆ ಬಿಚ್ಕೊಳ್ಳೋ ಥರ ಆಗ್ಬಿಡುತ್ತೆ.
ಏನು ಗೊತ್ತಾ ಆ್ಯಕ್ಚುಲಿ ಈ ಸುತ್ತ ಏನಿದೆ ಇಲ್ಲಿ ಬಿಟ್ಕೊಳ್ಳೋ ಥರ ಹಾಕೋಬಿಡಿ, ಹಂಗೆ ಹಾಕೊಂಡ್ರೆ ಹಿಂಗೆ ಫುಲ್ಲು ಮುರ್ಕೋಬಿಡುತ್ತೆ ಅದು. ಸೊ ಇಲ್ಲಿ ನೀಟಾಗಿ ಬಂದಿದ್ರೆ ಎಲ್ಲ ಆಗುತ್ತೆ ನೀಟಾಗಿ. ಇವಾಗ ಹಾಕಿದ್ದು ಇಷ್ಟೋದ್ವರೆಗೂ ವಿಡಿಯೋನೇ ಆಗಿಲ್ಲ ಗೈಸ್. ಬಜ್ಜಿಗೆ ಕೊಟ್ಟಿದ್ದೀನಿ, ಟೇಸ್ಟ್ ಹೆಂಗೈತವ? ಏ ನಿಜ ಹೇಳು, ಇಲ್ಲಿ ನೀನು ನಾಟಕ ಮಾಡಬೇಡ. ಏನಾಗೈತೆ ನೋಡಿ ನೋಡಿ, ಇದು ಯುವದು ಉಪ್ಪು ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರದ ಅದಾಗಿದೆ. ಇಂದ ನಾ ವಿಡಿಯೋನೇ ಆನ್ ಮಾಡಿಲ್ಲ ಗೈಸ್. ಸೊ ಎಂಥ ಎಷ್ಟು ಚೆನ್ನಾಗಿರೋ ರಿಯಾಕ್ಷನ್ ಕೊಟ್ಟಿದ್ರು, ಮಿಸ್ ಬಿಟ್ಟೆ. ಅವರು ಸೆಕೆಂಡ್ ಟೈಮ್ ಕೇಳಿದೆ ಅಂತ ಅಂದ್ಬಿಟ್ಟು ಆ ಥರ ರಿಯಾಕ್ಷನ್ ಕೊಟ್ಟಿದ್ದು. ನಾನೇ ಟ್ರೈ ಮಾಡ್ತೀನಲ್ಲ, ನಾನೇ ಆನೆಸ್ಟ್ ರಿವ್ಯೂ ಹೇಳ್ತೀನಿ. ಇದು ನೀಟಾಗಿ ಬಂತು ನೋಡಿ ಗೈಸ್. ಇದು ನಮ್ಮ ಮಮ್ಮಿ ಕೊಟ್ಬಿಟ್ಟು ಟೇಸ್ಟ್ ನೋಡ್ಸುವ. ನಮ್ಮಮ್ಮ ಆನೆಸ್ಟ್ ಇದ್ದಂಗೆ ಮುಖಕ್ಕೆ ಕೊಡದೆ ಹೇಳ್ತಾರೆ, ಚೆನ್ನಾಗಿದೆ ಅಂದರೆ ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದೆ. ಬಟ್ ಸ್ವಲ್ಪ ವಿಡಿಯೋ ಉಲ್ಟಾ ಹೇಳ್ಬಿಟ್ಟೆ ನಾನು. ವಿಡಿಯೋ ಆನ್ ಮಾಡಿದಾಗ ನಮ್ಮ ಅಮ್ಮಗೆಲ್ಲ ನೀಟಾಗಿ ತೋರಿಸ್ಬೇಕು, ಎಲ್ಲ ಕ್ಲೀನಾಗಿರಬೇಕು, ಏನು ಅನ್ಕೊತಾರೆ ಅಂತೆಲ್ಲ. ಬಟ್ ನಾನು ಹಂಗಲ್ಲ, ಹೆಂಗಿರುತ್ತೆ ಹಂಗೆ. ಒಂದು ಸ್ವಲ್ಪ ತಿಂದ್ಬಿಟ್ಟಿದ್ದೀನಿ ಟೇಸ್ಟು. ನಿಜವಾಗ್ಲೂ ಸಕ್ಕತ್ತಾಗಿದೆ. ಅದು ಆನಿಯನ್ ಎಲ್ಲ ಹಾಕಿದ್ದೀನಲ್ಲ, ನೆಕ್ಸ್ಟ್ ಲೆವೆಲ್ ಗೈಸ್. ಇನ್ನೂ ಇಷ್ಟಿದೆ ನೋಡುವ, ಆಫ್ಟರ್ನೂನ್ಗೂ ಇದೆ ಮಾಡ್ಕೋತೀನಿ. ಸಕ್ಕತ್ತಾಗಿದೆ. ಹೆಂಗೈತಮ್ಮ? ಹಾಂ, ನಮ್ಮಮ್ಮನೂ ತಿಂತು ಸ್ವಲ್ಪ. ಇದಕ್ಕೆ ಏನು ಪಲ್ಯನೇ ಬೇಡ, ಬರೀ ತಿನ್ನೋಕ್ಕೆ ಸಕ್ಕತ್ತಾಗೈತೆ. ನಿಜವಾಗ್ಲೂ ಗಾಡ್ ಪ್ರಾಮಿಸ್ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಲ್ಲ, ನೆಕ್ಸ್ಟ್ ಲೆವೆಲ್ ಆಗಿದೆ. ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿದ್ದೀನಿ ಗೈಸ್. ಸಕ್ಕತ್ತಾಗೈತೆ. ನನಗೆ ಪ್ರೌಡ್, ಚೆನ್ನಾಗಿ ಮಾಡಿದ್ದೀನಲ್ಲ ಅಂತ. ಆಲ್ಮೋಸ್ಟ್ ನಾನು ಏನೇ ಈ ಥರ ಹೊಸ ಟ್ರೈ ಮಾಡಿದ್ರು, ಒಂದು ಸಲ ನಾನು ಆ್ಯಕ್ಚುಲಿ ಕೇಸರಿ ಬಾತ್ ಮಾಡಿದ್ದೆ, ಅದು ಒನ್ ಟೈಮ್ ಹಾಳಾಗಿತ್ತು. ಬಿಟ್ಟರೆ ಇಲ್ಲಿವರೆಗೂ ಯಾವುದೂ ಅಷ್ಟು ಹಾಳಾಗಿದ್ದೆ ಅನ್ನೋ ಥರ ಏನಿಲ್ಲ ಗೈಸ್, ಎಲ್ಲ ನೀಟಾಗಿ ಬಂದಿದೆ. ಎಲ್ಲರೂ ನಾನು ಈ ರೆಸಿಪಿದು ಏನೇನು ಹಾಕಿದ್ದೀನಿ ಅದನ್ನೆಲ್ಲ ನೋಡಿದ್ದೀರಾ ಅಂತ ಅನಿಸುತ್ತೆ. ನಿಮಗೂ ಇಷ್ಟ ಆಯಿತು ಅಂತ ಅಂದರೆ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನ ಲಂಚ್ಗೆ, ನೈಟ್ ಡಿನ್ನರ್ಗೆ ಯಾವುದಕ್ಕಾದ್ರೂ ಮಾಡ್ಕೋಬೋದು. ಬೆಟರ್ ಅಂತಂದರೆ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ಗೆ. ಆ್ಯಂಡ್ ಯಾರಾದರೂ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಅನ್ನೋರು ಕೂಡ ಇದನ್ನು ಮಾಡ್ಕೋಬೋದು. ಇದು ಒಳ್ಳೆ ಡಯಟ್ ಫುಡ್ ಕೂಡ ಹೌದು. ಸೊ ಅಷ್ಟೇ ಗೈಸ್, ಯಾರಿಗಾದರೂ ಬೇಕಂತಂದರೆ ಟ್ರೈ ಮಾಡಿದರೆ ಕಾಮೆಂಟಲ್ಲಿ ಹಾಕಿ ಗೈಸ್. ನಮ್ಮಮ್ಮ ಹಪ್ಪಳ ಮಾಡೋದಕ್ಕೆ ಅಂತ ಇಲ್ಲೇನೇನೋ ಮಾಡ್ತಾವ್ರೆ. ಇನ್ನೂ ಮಾಡಿ ಮೊನ್ನೆ ತಾನೇ ಮಾಡವ್ರೆ, ಇನ್ನೂ ಮಾಡಿ ಸ್ವಲ್ಪ ದಿನ ಇಲ್ಲ, ಆಗಲೇ ಮತ್ತೆ ಮಾಡ್ತಾವ್ರೆ. ಚೆನ್ನಾಗಿ ಬಂದಿತ್ತು ಮೊನ್ನೆ ಮಾಡಿದ್ದು ಅಕ್ಕಿ ಹಪ್ಪಳ. ಅಷ್ಟೇ ಗೈಸ್, ವಿಡಿಯೋನ ಇಲ್ಲಿಗೆ ಏನು ಮಾಡುವ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಐಡಿಯಾಸ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು, ಬಾಯ್.